ಕೇರಳದಲ್ಲಿ UDF ಗೆಲ್ತದೆ ಅನ್ನೋ ಒಂದು ವಿಶ್ವಾಸ ನನಗೆ ಕಾಣ್ತಾ ಇದೆ. ಈಗ ಈ ಕ್ಷೇತ್ರದಲ್ಲಿ ನಾವು ನಮ್ಮ ಮನ್ಸೂರ್ ಅವ್ರನ್ನ ನಿಲ್ಲಿಸಿದ್ದೇವೆ. ಬಹಳ ವರ್ಷದಿಂದ ಲೋಕಸಭೆಗೆ ಇಲ್ಲಿಂದ ನಮ್ಮ ಅಭ್ಯರ್ಥಿ ಗೆಲ್ಲಕ್ಕಾಗಿಲ್ಲ. ಆದರೆ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಾವು ಚುನಾವಣೆಗೆ ಮನ್ಸೂರ್ ಅವ್ರಿಗೆ ಟಿಕೆಟ್ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ಒಂದು ದೊಡ್ಡ ಸರ್ವೆಯನ್ನ ನಾವು ಮಾಡಿಸಿದ್ದೇವೆ. ಆ ಸರ್ವೆ ಏನ್ ಹೇಳ್ತಿದೆ ಅಂತಂದ್ರೆ, ಇಲ್ಲಿ ನಾನು ಬಿಜೆಪಿ ಬಗ್ಗೆ ಬೆಂಗಳೂರು ನಗರದಲ್ಲಾಗ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಬಿಜೆಪಿಯವರು ನನ್ನ ಮೇಲೆ ಗಾಳಿ ಇದೆ ಅಂತ ಗಮನಿಸಿದ್ರು. ಈಗಾಗಲೇ ಸುಮಾರು 13-14 ಜನ ಅಭ್ಯರ್ಥಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಬದಲಾಯಿಸಿದ್ದಾರೆ. ಬಿಜೆಪಿ ಗಾಳಿ ಇದ್ದಿದ್ರೆ, ಮೋದಿಯವರ ಗಾಳಿ ಇದ್ದಿದ್ರೆ ಯಾರನ್ನು ಕೂಡ ಅವರು ಬದಲಾಯಿಸಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬಹಳ ಉತ್ತಮವಾದಂತ ಆಡಳಿತವನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಅವರು ಅವರ ಅಭ್ಯರ್ಥಿಗಳನ್ನ ಅವರು ಗೆಲ್ಸ್ಕೊಳ್ಬಂತ ಒಂದು ಅವಕಾಶ ಇತ್ತು. ನೀ ಕೂತ್ಕೋ ನಿಮಿಷ ಹಿಂದೆ ತೊಂದರೆ ಮಾಡು ಅವಕಾಶ ಇತ್ತು. ಅದನ್ನ ಈ ಸಂದರ್ಭದಲ್ಲಿ ಅವರ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಅವರು ಅಭ್ಯರ್ಥಿಗಳನ್ನ ಬದಲಾಯಿಸಿದ್ದಾರೆ. ಇದರಿಂದನೇ ನಿಮ್ಗೆ ಅರ್ಥ ಆಗ್ತಾ ಇದೆ, ಇವತ್ತು ಅವರು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿದ್ದಾರೆ. ಇಡೀ ಕೇಂದ್ರದಲ್ಲಿ 200ಕ್ಕೂ ಹೆಚ್ಚು ಸೀಟು ಅವರ NDA ಒಕ್ಕೂಟ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಅವರಿಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವ್ರನ್ನ ಈಗಾಗಲೇ ಅವರ ಜೊತೆ ಇಲ್ಲ ಅಂತೇಳಿ NDAಗೆ ಸೇರಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ JDS ಇಂದ ಅವರು ಸೇರಿಸಿಕೊಂಡಿದ್ದಾರೆ. ಇದರಿಂದ ಅವರ ಪಕ್ಷ ಬಹಳ ವೀಕ್ ಆಗಿದೆ ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೇನು ಸಾಕ್ಷಿ ಬೇಕಾಗಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಅಭ್ಯರ್ಥಿ ಏನ್ ಮನ್ಸೂರ್ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಸುಮಾರು 40ರಿಂದ 45 ಸಾವಿರ ಮಕ್ಕಳಿಗೆ ಇವತ್ತು ಎಲ್ಲಾ ಜಾತಿ ಎಲ್ಲ ವರ್ಗಕ್ಕೆ ಸೇರಿದಂತ ಬಹಳ ಪ್ರಸಿದ್ಧವಾದಂತ ಇಡೀ ದೇಶದಲ್ಲೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತಂದ್ರೆ ತನ್ನ ದೊಡ್ಡ ಹೆಸರಿದೆ. ಆ ಹೆಸರಿನಲ್ಲಿ ಇವತ್ತು ವಿದ್ಯಾ ಕ್ಷೇತ್ರದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಮನ್ಸೂರ್ ಅಲಿ ಖಾನ್ ರವರು ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಇವತ್ತು ಒಬ್ಬ ಎಜುಕೇಶನಿಸ್ಟ್ ಇವತ್ತು ಇಲ್ಲಿ ಬೆಳೀತಾರೆ. ನಮ್ಮ ಖಾದ್ರಿ ಶಾಮಣ್ಣವರು ಯಾವ ರೀತಿ ಹಿಂದೆ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಿಂತಿದ್ರು, ಹಂಗೆ ಇವತ್ತು ಒಳ್ಳೆ ವಿದ್ಯಾಸಂಸ್ಥೆಯನ್ನ ನಡೆಸ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ ಇವತ್ತು ಮನ್ಸೂರ್ ಅಲಿ ಖಾನ್ ರವರು. ಇವತ್ತು ಬಹಳ ಸರಳತೆ, ಎಲ್ಲ ಜನಾಂಗ ಅವ್ರನ್ನ ಬಹಳ ಪ್ರೀತಿಯಿಂದ ನಡೆಸ್ಕೊಳ್ತದೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ 3 ಜನ ಮಂತ್ರಿಗಳು ಕೂಡ ಇದ್ದಾರೆ. ನಾನು ಪುಟ್ಟಣ್ಣವರು ಗೆಲ್ತಾರೆ ಅಂತ ವಿಶ್ವಾಸ ಇತ್ತು, ಆದ್ರೂ ಕೂಡ ಬಹಳ ಕಡಿಮೆ ಅಂತರದಿಂದ ಅವರು ಸೋತಿದ್ದಾರೆ. ಮತ್ತೆ ಇವತ್ತು ಅವರಿಬ್ರು ಸೇರ್ಕೊಂಡ ಮೇಲೆ ವಿಧಾನ ಪರಿಷತ್ಗೆ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವರು ಗೆದ್ದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಬೆಳೆದಿದ್ದಾರೆ. ಇಡೀ ನಮ್ಮ ಬಿಜೆಪಿಗೆ ಒಂದು ಜನತಾದಳಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನೀವೆಲ್ಲ ಸೇರಿ ಗ್ಯಾರಂಟಿಗಳನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಿಮ್ಮೆಲ್ಲ ಕುಟುಂಬಕ್ಕೆ, ಬಡವರ ಕುಟುಂಬಕ್ಕೆ 1,20,000 ಜನರಿಗೆ ಹೆಣ್ಣು ಮಕ್ಕಳಿಗೆ ಈಗಾಗಲೇ 2,000 ರೂಪಾಯಿ ಅಕೌಂಟ್ಗೆ ಹೋಗ್ತಾ ಇದೆ. 1 ಕೋಟಿ ಜನರಿಗೆ 10 ಕೆಜಿ ಅಕ್ಕಿ ಸಿಗ್ತಾ ಇದೆ. 60 ಲಕ್ಷ ಜನ ದಿನ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. 1,40,00,000 ಕುಟುಂಬಕ್ಕೆ ಉಚಿತವಾಗಿ ವಿದ್ಯುತ್ ಶಕ್ತಿ 0 ಬಿಲ್ ಬರ್ತಾ ಇದೆ. ಇಂಥ ಭಾಗ್ಯ ನುಡಿದಂತೆ ನಡೆದಿದ್ದು ಇಡೀ ದೇಶದಲ್ಲಿ ಇಲ್ಲ ಅನ್ನೋದು ತಾವೆಲ್ಲ ಗಮನಿಸಿದ್ದೀರಿ. ಇವತ್ತು ತಮ್ಗೆ ಹೇಳೋದಿಷ್ಟೇ, ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನ ನಾನು ಸಿದ್ದರಾಮಯ್ಯ ಅವರು ಯಾವ ರೀತಿ ಸಿಗ್ನೇಚರ್ ಮಾಡಿ ನಿಮ್ಮ ಮನೆಗೆ ಕಾರ್ಡ್ ಅನ್ನ ಕಳಿಸ್ಕೊಟ್ಟಿದ್ದೋ, ಹಂಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳನ್ನ ನ್ಯಾಯ ಪತ್ರವನ್ನ
ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ಕೊಡ್ತೇವೆ. ಇನ್ನೊಂದು ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ವರ್ಷಕ್ಕೆ ನಾವು 24,000 ಗೃಹಲಕ್ಷ್ಮಿ ಕೊಟ್ರೆ ಕೇಂದ್ರ ಸರ್ಕಾರ ಬರ್ತದೆ, ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಇವತ್ತು ನಾವು ಘೋಷಣೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾಳೆ ಉಗಾದಿ ಹಬ್ಬ, ರಂಜಾನ್ ಹಬ್ಬ ಬರ್ತಾ ಇದೆ. ಎಲ್ಲ ಧರ್ಮದವರು ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಯುವಕರಿಗೂ ಕೂಡ 3,000 ಬಂದು ಈಗಾಗಲೇ ಕೇಂದ್ರ ಪಕ್ಷ ನಮ್ಮ ಪಕ್ಷ ಎಐಸಿಸಿ ವತಿಯಿಂದ 1 ಲಕ್ಷ ರೂಪಾಯಿ ನಾವು ಘೋಷಣೆಯನ್ನ ಮಾಡಿದ್ದೇವೆ. ಇದಲ್ಲದೆ ಆರೋಗ್ಯದಲ್ಲಿ ನಿಮ್ಮೆಲ್ಲರೂ ಕೂಡ ಆರೋಗ್ಯ ವಿಮೆಯನ್ನ 25 ಲಕ್ಷ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನ ಮಾಡಿದ್ದೇವೆ. ನುಡಿದಂತೆ ಯಾವ್ದಾದ್ರು ಒಂದು ಪಕ್ಷ, ಒಂದು ಸರ್ಕಾರ ಯಾವ್ದಾದ್ರು ಇದೆ ಅಂತಂದ್ರೆ ಇದು ಕಾಂಗ್ರೆಸ್ ಪಕ್ಷ. ನಮ್ಮ ಕರ್ನಾಟಕ ಒಂದು ದೊಡ್ಡ ಪುನಾದಿ. ಇವತ್ತು ತಾವೆಲ್ಲ ಸೇರಿ ಮನ್ಸೂರ್ ಅವರಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು. ಇಲ್ಲಿ ಮನ್ಸೂರ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟು. ನಾನು ರಾಜಾಜಿನಗರ ಕ್ಷೇತ್ರದಿಂದ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ಓದಿರೋನು, ನಾನು ಕಳೆದಿದ್ದವನು, ನನ್ನ ಮನೆಯಲ್ಲಿರೋನು, ನನ್ನನ್ನೇ ನೀವು ಗೆಲ್ಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರೇ ಗೆಲ್ಸ್ತಾ ಇದ್ದೀನಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡಬೇಕು. ನಾನೇ ನಿಮ್ಮ ಅಭ್ಯರ್ಥಿಯಿಂದ ತಿಳ್ಕೊಂಡು ಮನ್ಸೂರ್ ಅಲಿ ಖಾನ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ನಮ್ಮ ಪುಟ್ಟಣ್ಣ ಅವ್ರಿಗೆ ಕೈಯನ್ನ ಪತ್ರಿಸಬೇಕು. ಪದ್ಮಾವತಿಗೆ ಕೃಷ್ಣಮೂರ್ತಿ ಅವರಿಗೆ ವಿಜಯ್ ಕುಮಾರ್, ಇನ್ನೆಲ್ಲ ನಮ್ಮ ಮುಖಂಡಗಳು, ನಮ್ಮ ಮಾಜಿ ಕಾರ್ಪೊರೇಟ್ಗಳು ಈ ಭಾಗದಲ್ಲಿ ಅತಿ ಹೆಚ್ಚು ಸೇವೆಯನ್ನ ನಿಮಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ. ಅವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮನೋಹರ್ ಚೇರ್ಮನ್ ಈ ಭಾಗದಿಂದ ಕೂಡ ಇದ್ದಾರೆ. ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ. ಒಟ್ಟಾಗೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಲಿಕ್ಕೋಸ್ಕರ ಇವತ್ತು ನಾನು ಬಂದಿದ್ದೇನೆ. ಬೆಂಗಳೂರು ನಗರ ನನ್ನ ಜವಾಬ್ದಾರಿ. ಎಷ್ಟೇ ಕಷ್ಟ ಆದ್ರೂ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೇವೆ.